ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಎನ ವಿಡಿಯೋ ಬಗ್ಗೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇವಾಗಿನ ಒಂದು ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಒಂದು ವಿಡಿಯೋ ಆಗಿದೆ. ಬಹಳಷ್ಟು ಜನ ಏನ್ ಮಾಡ್ತಿದ್ದಾರಪ್ಪ ಅಂದ್ರ ವಿಡಿಯೋನ ಕ್ರಿಯೇಟ್ ಮಾಡಕ್ಕೆ ಕಂಟೆಂಟ್ ನ ಹುಡುಕ್ತಾ ಇದಾರೆ ಬಹಳ ಜನ. ನಾನು ಯೂಟ್ಯೂಬ್ ನಲ್ಲಿ ಆದ್ರೆ ಎಲ್ಲಾದ್ರೂ ಸರ್ಚ್ ಮಾಡಿದಪ್ಪ ನೋಡಿದೆ, ಆದ್ರೆ ಏನ ವಿಡಿಯೋ ಬಗ್ಗೆ ಮಾಡೋದಕ್ಕೆ ಇಷ್ಟೊಂದು ಸಮಯನ ತಗೋತಿದ್ದಾರೆ, ಬಹಳಷ್ಟು ಸಮಯನ ತಗೋತಿದ್ದಾರೆ. ಆದ್ರೆ ಈ ಒಂದು ಏನು ವಿಡಿಯೋ ಮಾಡಕ್ಕೆ ಅಷ್ಟೊಂದು ಸಮಯ ಬೇಕಾಗೋದಿಲ್ಲ ಸ್ನೇಹಿತರೆ. ಯಾಕಂತ ನಾನು ಹೇಳ್ತೀನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಕೇವಲ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಮೂಲಕ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋನ ರಚನೆ ಮಾಡ್ತಿದ್ದಾರೆ. ನೀವು ನೋಡಿರ್ಬಹುದು, ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಪ್ರ್ಯಾಂಕ್ ವಿಡಿಯೋಗಳು ಯಾವ ರೀತಿ ಮಾಡೋದನ್ನ ಹೇಳ್ಕೊಟ್ಟಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಫೋಟೋವನ್ನು ಇಟ್ಟುಕೊಂಡು ನಾವು ಯಾವ ರೀತಿಯಾಗಿ ಒಂದು ವಿಡಿಯೋನ ಮಾಡೋದನ್ನ ಹೇಳ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ, ಮೊದಲಿಗೆ ಸ್ನೇಹಿತರೆ ನಾವು ಏನ್ ಮಾಡಬೇಕಪ್ಪ ಅಂದ್ರ ಒಂದು ಲೊಕೇಶನ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಲಿ, ಅವನ ಒಂದು ಏನಾದ್ರೂ ಒಂದು ಪ್ಲೇಸ್ ನ ಆಗಿರ್ಬೋದು, ಆ ಒಂದು ಪ್ಲೇಸ್ ನ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಮಾಡಿ ಏನಪ್ಪಾ ನಮ್ಮ ಒಂದು ಗ್ಯಾಲರಿ ಶೋ ಮಾಡ್ಕೋಬೇಕು. ನಂತರ ನಮಗೆ ಫೋಟೋನ ಮೂಲಕ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ಒಂದು ವಿಡಿಯೋಗ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಅದರ ಸಲುವಾಗಿ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನಾನು ನನ್ನ ಒಂದು ಮೊಬೈಲ್ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇವಾಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಮೊದಲಿಗೆ ಸ್ನೇಹಿತರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಒಂದು ವಿಡಿಯೋನ ರಚಿಸ್ಬೇಕಲ್ಲ, ಆ ಒಂದು ವಿಡಿಯೋದ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಣ. ಡೈರೆಕ್ಟ್ ಆಗಿ ಒಂದು ನಿಮ್ಮ ಒಂದು ಕ್ಯಾಮ್ರಾದ ಮೂಲಕ ಸಹಿತ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಬಹುದು. ಅಥವಾ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಒಂದು ಚಾಟ್ GPT ಹೋಗ್ಬೇಕು. ಚಾಟ್ GPT ಹೋಗಿ ನಂತರ ಸ್ನೇಹಿತರೆ ಈ ಚಾಟ್ GPT ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ಕಾಣುತ್ತಿಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಜೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಸಾರಿ, ಚಾಟ್ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಚಾಟ್ ಅಂತ ಕ್ಲಿಕ್ ಮಾಡೋ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಬರುತ್ತೆ. ಹೊಸ ಪೇಜ್ ಬಂದಾಗ ಸ್ನೇಹಿತರೆ ನಾವು ಪ್ಲಸ್ ಐಕನ್ ಇದೆಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಆಸ್ಕ್ ಚಾಟ್ GPT ಅಲ್ಲ ಸರ್ಚ್ ನಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಫೋಟೋನ ನಾವು ಇಲ್ಲಿ ಒಂದು ಕ್ಯಾಮ್ರಾ ಫೋಟೋಸ್ ಫೈಲ್ಸ್ ಇದೆಯಲ್ಲ, ಇಲ್ಲಿ ಏನಪ್ಪ ನಾವು ಕ್ಯಾಮ್ರಾನ ಚೂಸ್ ಮಾಡಿ ಇಲ್ಲಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾದಂಥ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಕನ್ನಡ ಪ್ರಾಂಪ್ಟ್ ಅಂತ ಕೊಟ್ಟಿರಪ್ಪ ಸ್ನೇಹಿತರೆ, ಅದು ನಿಮಗೆ ಈ ರೀತಿಯಾದಂಥ ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ನೋಡಿ, ಈ ರೀತಿಯಾದಂಥ ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ಇದನ್ನು ಸ್ನೇಹಿತರೆ ನೀವು ಈ ಒಂದು ಕಾಪಿನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಕಾಪಿ ಮಾಡ್ಕೊಂಡು ಸ್ನೇಹಿತರೆ ಮತ್ತೆ ನೀವು ಮರಳಿ ಒಂದು ವೈ2 ಕ್ರಿಯೇಟ್ ಒಂದು ಆ್ಯಪ್ ಇರ್ತಲ್ಲ ಸ್ನೇಹಿತರೆ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಅದರ ಸಲುವಾಗಿ ಏನಪ್ಪ ಅಂದ್ರೆ ಇಲ್ಲಿ ವೈ2 ಕ್ರಿಯೇಟ್ ಅಂತ ಆ್ಯಪ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ, ಕ್ರಿಯೇಟ್ ಪ್ರಾಜೆಕ್ಟ್ ಎಡಿಟ್ ವಿತ್ ಎ ಅಂತ ಇಲ್ಲಿ 3ನೇ ಆಪ್ಷನ್ಸ್ ಇದೆಯಲ್ಲ, ಜನರೇಟ್ ವಿಡಿಯೋ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಂತ ನೀವು ಒಂದು ಸ್ಕ್ರಿಪ್ಟ್ನ ಇದೆಯಲ್ಲ ಸ್ನೇಹಿತರೆ, ಆ ಒಂದು ಸ್ಕ್ರಿಪ್ಟ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಒತ್ತಿ ಸ್ನೇಹಿತರೆ, ನೀವು ಕ್ಯಾಪ್ಚರ್ ಮಾಡಿದಂಥ ಒಂದು ಆಲ್ರೆಡಿ ಕ್ಯಾಪ್ಚರ್ ಮಾಡಿದಂಥ ಒಂದು ವಿಡಿಯೋದಲ್ಲ ಫೋಟೋಸ್ ಇದೆಯಲ್ಲ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದರೆ ಈ ಒಂದು ಕ್ರಿಯೇಟ್ ಆಗಲಿಕ್ಕೆ ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.